ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಭಾವತೀರ ಯಾನದಲ್ಲಿ ಸರಿ ತಪ್ಪುಗಳ ಅವಲೋಕನ. ಸಿನಿಮಾ ಪ್ರೇಮಿಗಳ ತಂಡವೊಂದು ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ನಿರ್ಮಾಣ ಮಾಡಿದ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ. ಆ ಸಿನಿಮಾದ ಹೆಸರೇ ಭಾವತೀರ ಯಾನ. ಇಂದಿನ ಯುವಕ ಯುವತಿಯರ ಭಾವನೆ ಪ್ರೀತಿಯ ಹಾಡು ಪಾಡು, ನೋವು ನಲಿವು, ಸುಖ ದುಃಖಗಳನ್ನ ತೆರೆದಿಡುವ ಪ್ರಯತ್ನವಾಗಿ ಈ ಸಿನಿಮಾ ಮೂಡಿಬಂದಿದೆ. ಅರೋಹ ಫಿಲ್ಮ್ಸ್ ಮೂಲಕ ಮಯೂರ ಅಂಬೇಕಲ್ಲು ಹಾಗೂ ತೇಜಸ್ ಕಿರಣ್ ವರ್ಷದ ಹಿಂದೆ ಫಸ್ಟ್ ಲವ್ ಎಂಬ ಕಿರುಚಿತ್ರವನ್ನ ನಿರ್ಮಿಸಿದ್ರು. ಮಯೂರ ಅಂಬೇಕಲ್ಲು ನಿರ್ದೇಶನದ ಈ ಕಿರುಚಿತ್ರ ಮಿಲಿಯನ್ಸ್ಗೂ ಹೆಚ್ಚು ವೀಕ್ಷಣೆಯನ್ನ ನೋಡುಗರೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದರೆ ಎರಡನೆಯ ಆ ಭಾಗವನ್ನ ಮಾಡಿದಾಗ ಇದನ್ನ ಸಿನಿಮಾ ಮಾಡಿ ಎಂದು ಹಿರಿಯರೆಲ್ಲರೂ ನೀಡಿದ ಸಲಹೆಯಿಂದ ಪ್ರೇರಿತರಾದ ಈ ತಂಡ ಇದೀಗ 2 ಭಾಗಗಳ ಈ ಶಾರ್ಟ್ ಫಿಲ್ಮ್ ಅನ್ನ ಸಿನಿಮಾ ರೂಪಕ್ಕೆ ತಂದಿದೆ. ಆ ಚಿತ್ರದ ಶೀರ್ಷಿಕೆ ಅನಾವರಣ ಸಮಾರಂಭ ಇತ್ತೀಚೆಗೆ ನೆರವೇರಿದೆ. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್. ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 7996827256. ಆರೋಹ ತಂಡದ ಹೊಸ ಚಿತ್ರದ ಟೈಟಲ್ ವಿಟಿ ಪ್ಲೀಸ್ ರಿವೀಲ್ ಮಾಡಿ. ಹೆಸರೇ ಸ್ನೇಹಿತರಿಗೆ, ಆತ್ಮೀಯರಿಗೆ ನನ್ನ ನಮಸ್ಕಾರ. ಮೊದಲನೇ ದಿವಸ ನನಗೆ ಮೀಟ್ ಮಾಡೋದಕ್ಕೆ ಒಂದು ಬೊಕೆ ಸ್ವೀಟ್ ಅಂಗಡಿ, ಕಾಂತಿ ಸ್ವೀಟ್ಸ್ ಏನೋ ಒಂದು ದೊಡ್ಡ ಬಾಕ್ಸಲ್ಲಿ ಸ್ವೀಟು ಅದೆಲ್ಲ ತಂದುಕೊಟ್ರು. ನನ್ನ 50 ವರ್ಷದ ಸಿನಿಮಾ ಜರ್ನಿಯಲ್ಲಿ ಈ ಥರ ಬೊಕೆ ಸ್ವೀಟ್ಸು ಎಲ್ಲ ತಂದುಕೊಟ್ಟು ಕತೆ ಹೇಳಿದವರು ಭಾಳ ವಿರಳ. ನೆನಪಲ್ಲಿರೋದು ಹುಡುಕಿದ್ರೂ ಸಿಕ್ಕೋದಿಲ್ಲ. ಬಂದು ಡೈರೆಕ್ಟ್ರುಗಳು 2 ಪಾತ್ರ ಹೇಳಿ ಇದರಲ್ಲಿ ಯಾವ್ದು ಮಾಡ್ತೀವೋ ಮಾಡು ಅಂತ ಹೇಳಿರೋದು ಕೇಳಿದ್ದೀನಿ. ಮುಂಚೆ ಸಿನಿಮಾ ಕತೆ ಮಾಡೋರೆಲ್ಲ ಇದ್ದವರು MD ಸುಂದರರು, ಉದಯ್ ಶಂಕರ್ ಅವರು, ಆಮೇಲೆ ಜೈಗೋಪಾಲು, ಕುಣಿಗಲ್ ನಾಗಭೂಷಣ್, ಇವರೆಲ್ಲ ಕಥೆಯಲ್ಲಿ ಪಾತ್ರದ ಹೆಸರು ಕೂಡ ಅವರೇ ಬರೆದು ಬಿಡೋರು. ಪಾತ್ರದ ಹೆಸರಲ್ಲ, ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅವ್ರ ಹೆಸರು ಬರೆಯೋರು. ಅಂದರೆ ನನ್ನ ಹೆಸರು ಕ್ಯಾರೆಕ್ಟರ್ ಇಲ್ಲ ಬರೀತಿರ್ಲಿಲ್ಲ, ನನ್ನ ಹೆಸರೇ ಬರೆದು ಬಿಡೋರು. ಆದರೆ ನನಗೆ ಏನು ಮುಖ್ಯವಾಗಿ ಅನಿಸಿದ್ದು ಅಂತಂದರೆ, ಈ ಭಾವತೀರ ಯಾನ ಅನ್ನೋ ಒಂದು ಟೈಟ್ಲ್ ಏನಿದೆ, ನಾವು ಈ ಸಿನಿಮಾದಲ್ಲಿ ಏನು ಅಭಿನಯ ಮಾಡಿದ್ದೀವೋ ಅದಕ್ಕೆ ತುಂಬ ಕರೆಕ್ಟಾಗಿ ಸೂಟ್ ಆಗೋವಂಥ ಒಂದು ಟೈಟ್ಲ್ ಇದು ಅಂತ ತುಂಬ ಖುಷಿ ಆಯಿತು. ನನಗೂ ಕುತೂಹಲ ಆಯಿತು, ಏನು ಇಡ್ಬೋದು ಇವರು. ಅವರು ಇನ್ವಿಟೇಷನಲ್ಲಿ ಹೊಸ ಚಿಗುರು ಹಳೆ ಬೇರು ಅಂತೇನೋ ಹಾಕಿದರು. ಅದೇನಾ ಏನು ಟೈಟ್ಲ್ ಅಂತ ನಂಗೆ ಕನ್ಫ್ಯೂಸ್ ಆಗಿ ಹೋಗಿತ್ತು. ಆಮೇಲೆ ಅಥವಾ ನಾನು ಅದು ಹೊಸ ಬೇರು ಹಳೆ ಚಿಗುರು ಅಂತ ಆಗ್ಬೋದಾ ಅಂತಲೇ ಯೋಚನೆ ಮಾಡಿದೆ. ಕಡೆಗೆ ನೋಡಿದ್ರೆ ಇದು ಇಷ್ಟು ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಆ್ಯಕ್ಟ್ ಏನು ಮಾಡಿದ್ವೋ ಅದು ಇದು ಪೂರ್ತಿ ಹೇಳಿಬಿಡುತ್ತೆ, ಈ ಟೈಟ್ಲೇ ಹೇಳಿಬಿಡುತ್ತೆ. ಯಾಕೆಂದರೆ ಅಷ್ಟೊಂದು ಭಾವನೆಗಳು ಈ ಸಿನಿಮಾದಲ್ಲಿ ತುಂಬಿದೆ. ಮತ್ತು ತೇಜಸ್ ಆಗಲಿ ಮತ್ತು ಮಯೂರ ಆಗಲಿ, ಅವ್ರಿಗೇನು ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಕ್ಲಿಯರಾಗಿ ಗೊತ್ತು ಅವ್ರಿಗೆ. ನಾವು ಹಳಬ್ರು, ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಇವ್ರ ಥರ ಎಕ್ಸ್ಪೀರಿಯನ್ಸ್ ಖಂಡಿತ ಸಿನಿಮಾದಲ್ಲಿ ಇಲ್ಲ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ತುಂಬ ಭಯ ಪಟ್ಟಿದ್ದೀವಿ ಹಿಂದಿನ ದಿನದಿಂದ ನಿಮ್ಮನ್ನೆಲ್ಲ ಫೇಸ್ ಮಾಡೋದು ಹೇಗೆ ಅಂತ. ಬಟ್ ತುಂಬ ಸ್ವೀಟಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅದೇ ನಾನು ಮತ್ತು ಮಯೂರ್ ಏನೇನು ಮಾತಾಡಬೇಕು ಅದೆಲ್ಲ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಎಲ್ಲನೂ VT ಮೂಲಕ ಪ್ರೆಸೆಂಟ್ ಮಾಡಿಬಿಟ್ಟಿದ್ದೀವಿ. ಅದಾದಮೇಲೆ ಟೈಟಲ್ ಹೇಳಬೇಕಂದ್ರೂ ಅದೇ ಆ್ಯಂಕರ್ ಅವರು ಹೇಳ್ದಂಗೆ, ನಮ್ಮ ಸುಶಾಂತಣ್ಣ ಹೇಳ್ದಂಗೆ ಇಲ್ಲಿ ಬಂದು ಪೇಪರ್ ಹರಿಸೋದು ಬೇಡ ಅಂತ ಅಂದ್ಬಿಟ್ಟು VT ಮಾಡಿದ್ವಿ. ಅದು ತುಂಬ ಅದ್ಭುತವಾದಂಥ ಅವ್ರದ್ದು ಲೈಫ್ದು ಘಟನೆ. ಅವ್ರ ಮನೆಗೆ ನಾವು ಫೆಬ್ರವರಿ 5th ಹೋಗಿದ್ವಿ.
ಹೋಗಿ ಅವರು ಇದು ನಾವು ಒಂದು 10 ನಿಮಿಷ ಟೈಮ್ ಇದ್ದರೆ ಇದನ್ನು ಹೇಳ್ತೀನಿ ಅಂದರು. ಅದಕ್ಕೋಸ್ಕರ ಅವ್ರ ಮನೆಯಿಂದ ಈಚೆ ಬರ್ಬೇಕಾದ್ರೆ ನಾನು ಮಯೂರಿಂಗ್ ಡಿಸ್ಕಸ್ ಮಾಡಿದ್ವಿ, ಈ ಥರದೊಂದು ಮಾಡಿದ್ರೆ ಹೇಗೆ ಟೈಟಲ್ ರಿವೀಲ್ಗೆ ಅಂತ. ಸೊ ಆ ಒಂದು ಐಡಿಯಾದ ಮೇಲೆ ಇದನ್ನು ಒಂದಿನದಲ್ಲಿ ಶೂಟ್ ಮಾಡಿದ್ವಿ. ಬರೀ ನಾವು ಮಾತ್ರ ಸೇರ್ ಮಾಡಿದ್ದು ಈ ಸಿನಿಮಾ ಅಂತ ನಾನು ಹೇಳೋದೇ ಇಲ್ಲ, ಯಾಕಂದರೆ ಶಿವಶಂಕರ್ ಅವರು ಕೂಡ ತುಂಬ ದೊಡ್ಡ ಪಾತ್ರ ನಿರ್ವಹಿಸಿದ್ದಾರೆ. ನಮ್ಮ DOP. ಎಲ್ರಿಗೂ ನಮಸ್ಕಾರ. ನಾನು ಮಯೂರ್ ಅಂಬೇಕಲ್. ಒಂದು ದೊಡ್ಡ ಗುರಿ ಹಾಗೆ ಬಹಳಷ್ಟು ಕನಸುಗಳನ್ನು ಇಟ್ಕೊಂಡು ಶುರುವಾದ ಸಂಸ್ಥೆ ನಮ್ಮ ಆರೋಹ ಫಿಲ್ಮ್ಸ್. ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ ಕಿರಣ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಆರೋಹ ಫಿಲ್ಮ್ಸ್ ಅನ್ನೋದು ಒಂದಷ್ಟು ಜನರ ಕನಸನ್ನು ಮೂಟೆ ಹೊತ್ಕೊಂಡು ತನ್ನ ಗುರಿ ಹತ್ರ ಸಾಕ್ತಿರೋ ಒಂದು ರಥ ಅಂತ. ಸೊ ಅದೇ ಥರ ನಡೀತಾ ಇದೆ ಈಗ. ನಾವು ತುಂಬಾ ಮುಂಚೆಯಿಂದನೂ ಒಂದಷ್ಟು ಶಾರ್ಟ್ ಮೂವೀಸ್, ಆಲ್ಬಮ್ ಸಾಂಗ್ಸ್, ಆ್ಯಡ್ ಶೂಟ್ಸ್ ಹೀಗೆ ಒಂದಷ್ಟು ಪ್ರಾಜೆಕ್ಟ್ಸ್ನ ಮಾಡ್ತಾ ಬರ್ತಾ ಇದ್ವಿ. ಸೊ ಅಂಥ ಟೈಮಲ್ಲಿ ನಮಗೆ ಕೃಷ್ಣ ಬ್ರದರ್ ಅವರು ಅಪ್ರೋಚ್ ಮಾಡ್ತಾರೆ, ಈ ಥರದೊಂದು ಫಸ್ಟ್ ಲವ್ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತೀವಿ, ಅದಕ್ಕೆ ನೀವು ಲೀಡ್ ಆಗಿ ವರ್ಕ್ ಮಾಡಬೇಕು ಅಂತ. ಅವರು ತೇಜಸ್ನ ಫಸ್ಟಿಗೆ ಅಪ್ರೋಚ್ ಮಾಡಿದಾಗ ತೇಜಸ್ ಆ್ಯಕ್ಚುಲಿ ನನ್ನನ್ನಾಗಿರ್ಬೋದು, ಶಿವಶಂಕರ್ ಅವ್ರನ್ನ ಆಗಿರ್ಬೋದು ಒಂದಷ್ಟು ಜನರ ಸಜೆಸ್ಟ್ ಮಾಡಿ ಅದೊಂದು ಕೃಷ್ಣ ಅವ್ರ ಡೈರೆಕ್ಟರ್ ಆದ್ರೂ ಉಳಿದವರೆಲ್ಲ ಆರೋಹ ಫಿಲ್ಮ್ಸ್ ತಂಡನೇ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ ಥರ ಆ ಒಂದು ಶಾರ್ಟ್ ಮೂವಿನ ನಾವು ಶೂಟ್ ಮಾಡಿದ್ವಿ. ಸೊ ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಮಾಮೂಲಿ ಶೂಟಲ್ಲಿ ಬರುವಂಥ ಎಲ್ಲ ಕಾಂಪ್ಲಿಕೇಶನ್ಸ್ ಸಹಜವಾಗಿ ನಮಗೂ ಬಂದಿತ್ತು. ಅದಾದಮೇಲೆ ರಿಲೀಸ್ ಟೈಮಲ್ಲಿ ಮೇಯ್ನ್ ಆಗಿ ಬಜೆಟ್ ಇಶ್ಯೂಸ್ ಜಾಸ್ತಿ ಆಯಿತು, ಅಂದರೆ ಕೆಲವ್ರ ಪೇಮೆಂಟ್ ಎಲ್ಲ ತುಂಬ ಬಾಕಿ ಇತ್ತು. ಸೊ ಅಂಥ ಟೈಮಲ್ಲಿ ನಮಗೆ 80% ಆಫ್ ವರ್ಕ್ ಮಾಡಿಬಿಟ್ಟಿದ್ದೀವಿ, ಬಟ್ ಅದನ್ನು ಜನಕ್ಕೆ ತೋರಿಸದೇ ಇದ್ದರೆ ಒಂಥರ ಹಿಂಸೆ ಆಗತ್ತಲ್ಲ. ಒಬ್ಬ ಆ್ಯಕ್ಟ್ರಿಗಾಗ್ಬೋದು, DOPಗಾಗ್ಬೋದು, ಮ್ಯೂಸಿಕ್ ಅವ್ರಿಗಾಗ್ಬೋದು, ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಆಗೋವಂಥ ಕಾಮನ್ ಬೇಜಾರು ನಮಗೂ ಆಗ್ತಿತ್ತು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.